ಒಂದನೇ ಅಧ್ಯಾಯ. ಸೂಚನೆ. ಬ್ರಹ್ಮ ಹರಿರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಳದ ದೇವಿಯನ್ನು ಭಜಿಸಿದರು ಅನೇಕದಲ್ಲಿ. ಇದು ಸೂಚನೆ. ಮೊದಲನೇ ಸೂಚನೆ ಏನು ಮಾಡ್ತದೆ ಅಂತ ಎಲ್ಲ ಪೂಜೆ ಮಾಡುತ್ತೀವಿ. ಯಾಕಂದ್ರೆ ಪುಸ್ತಕ ಓದ್ತಾ ಇರ್ತೇವಲ್ಲ, ಅದು ತೆಗಿತಾ ಇರಬೇಕು. ಈಗ ಸೂತ ಪೌರಾಣಿಕ ಗೇಹ ಬಹುವಿ ಖ್ಯಾತ ಶೌನಕರಗಳು ಮಹಾ ಸಂಪ್ರೀತಿ ಪಾವನ ಕಥೆಯ ಹೇಳಲೆಂದೆನಲು ನಸುನಗುತ ಓತು ಹೇಳಿದನಾಗ ಹರುಷದ ಸೇತಿನಿಂದಲೇ ದೇವಿ ಚರಿತ್ರವ ಭೂತಗಳ ಕರಿದಾಗೆ ಪಾರ್ವತಿ ದೇವಿ ಮಹಿಮೆಯನು. ನೋಡಿ, ಪ್ರಸಿದ್ಧವಾದ ನೈಮಿಷಾರಣ್ಯದಲ್ಲಿ ವಾಸಿಸುವ ಶೌನಕರೆಂಬ ಋಷಿಗಳು ಪರಮ ಪವಿತ್ರ ಹಾಗೂ ಪರಮ ಪ್ರಿಯವಾದ ಕಥೆಯನ್ನು ಹೇಳಿದರೆಂದು ಸೂತ ಪುರಾಣಿಕರನ್ನು ಕೇಳಲು ಅವರು ಪರಮ ಪ್ರಯೋಜನವಾದ ಕಥೆಯನ್ನು ಕೇಳಿದರೆಂದು ಸಂತೋಷ ಸೂಚಿಸುತ್ತಾ ಪರಮ ಪ್ರೀತಿಗೆ ವಿಷಯವಾದದ್ದೇ ಪರಮಾನಂದ ಎಂಬುದನ್ನು ತಿಳಿದು ಆನಂದಭರಿತರಾಗಿ ಜಗತ್ತಿನ ಜನರಿಗೆ ಆಶ್ಚರ್ಯಕರವಾಗುವಂತೆ ಮಹಿಮೆಯುಳ್ಳ ದೇವಿಯ ಚರಿತ್ರೆಯನ್ನು ಹೇಳಿದನು. ನೋಡಿಲಿ, ಶೌನಕಾದಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಕಥೆಯನ್ನು ಹೇಳ್ತಾರೆ. ದೇವಿ ಚರಿತ್ರೆನ ಶಿವನು ನಂದೀಶನಿಗೆ ಹೇಳಿದ್ದನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳ್ತಾರೆ ದೇವಿ ಮಹಿಮೆಯನ್ನು. ಕೇಳಿ, ಕಥೆಯನ್ನು ಪ್ರಾರಂಭ ಆಗುತ್ತದೆ, ಕೇಳಿ. ಪೂರ್ವದಲ್ಲಿ ಶಿವನು ನಂದೀಶ್ವರನಿಗೆ ಹೇಳಿದ್ದನ್ನೇ ಈಗ ನಿಮಗೆ ಕರ್ಣಾನಂದವಾಗುವಂತೆ ಹೇಳುವೆನು. ಹೇಳುವವರ ಅಜ್ಞಾನ ಬಿಡುಗಡೆಯಾಗುವುದು. ಕೇಳುವವರಿಗೆ ಮನೆಯಲ್ಲಿ ಸಂತತಿ ಮೊದಲಾದ ಸಂಪತ್ತು ಹೆಚ್ಚಾಗುವುದು. ಅದನ್ನೇ ನಿಮಗೆ ಹೇಳುತ್ತೇನೆ, ಕೇಳಿರೆಂದು ಚರಿತ್ರೆಗನುಸರಿಸಿ ಮೊದಲು ಪಟ್ಟಣ, ಮನೆ, ಆ ನಂತರ ಕೇಳಿದವರನ್ನು ಹೇಳುವಂತೆ ಮೊದಲು ಶಕ್ತಿ ಇರುವ ಶಿವಪುರವನ್ನು ಹೇಳುತ್ತಾರೆ. ಇಲ್ಲಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ. ಏನು ಹೇಳ್ತಾರೆ? ಶಿವನು ನಂದೀಶ್ವರನಿಗೆ ಹೇಳ್ತಾರೆ. ಶಿವನು ಮೊದಲು ಏನು ಹೇಳ್ತಾರೆ ಅಂದರೆ, ಶಿವಪುರ ಅಂದರೆ ಹೇಗಿತ್ತು, ದೇವಿಯ ಚರಿತ್ರೆಯನ್ನು ಹೇಳುವಂಥ ಶಿವನ ಕೈಲಾಸ, ಅದೇ ಶಿವಪುರ. ಈಗ ನಮ್ಮ ಭೂಲೋಕ ಇದೆ, ಭೂಮಿ ಇದೆ, ಭಾರತ ದೇಶ ಇದೆ, ಅನೇಕ ದೇಶಗಳಿದ್ದಾವೆ. ನಾವೆಲ್ಲ ಸುದ್ದಿ 2022 ಅಲ್ಲಿ ನೀವೆಲ್ಲ ಇದ್ದೀವಿ. ಹಾಗೆ ಶಿವಪುರ ಕೈಲಾಸದ ವರ್ಣನೆ ಈ ಮೊದಲನೇ ಅಧ್ಯಾಯದಲ್ಲಿ ನಡೆಯುತ್ತದೆ. ಕೈಲಾಸ ವರ್ಣನೆ ಕೇಳಿ, ಓದ್ತಾ ಇದ್ದೀನಿ, ಹೇಳ್ತಾರೆ. ಶಿವಪುರದ ವರ್ಣನೆ. ಶಿವಪುರದ ವಿಶೇಷ ಚಂದ್ರಕಾಂತದ ಶಿಲೆಗಳಿಂದ ಮೇಲಾದ ಪರ್ವತ ಸಮೂಹ, ಅರ್ಧ ಬಂಡೆಗಲ್ಲು, ತಪ್ಪಲುಗಳಿಂದ ಮುಚ್ಚಿರುವ ಸರೋವರ, ಅದರಿಂದ ಸೋರುವ ನೀರಿನ ವರತೆ, ಹುಲ್ಲು, ಕೆಸರು, ಹಾಂಸೆ ಮೊದಲಾದವುಗಳಿಂದ ಬೆಳ್ಳಿಯ ಪರ್ವತವು ಶೋಭಿಸುವುದು. ಬೆಳ್ಳಿಯ ಪರ್ವತ ಹೇಗೆ ಶೋಭಿಸ್ತದಂದರೆ, ಇದೆಲ್ಲ ವರ್ಣನೆ ಇದೆ. ಚಂದ್ರಕಾಂತ ಶಿಲೆಗಳಿದ್ದಾವೆ, ಸಮೂಹ ಇದೆ, ಅರ್ಧ ಬಂಡೆಗಲ್ಲು, ತಪ್ಪಲು, ಇದೆಲ್ಲ ಇದೆ. ಏನು ಹೇಳ್ತಿಲ್ಲ ಇಲ್ಲಿ ಏನಂದರೆ, ಶಿವಪುರ ನಾನು ಎಷ್ಟೋ ಸಲ ಈ ಗ್ರಂಥವನ್ನು ಓದಿದ್ದೇನೆ. ಅದರ ಆಧಾರದ ಮೇಲೆ ಹೇಳ್ತೇನೆ. ಮೊದಲನೇ ಅಧ್ಯಾಯ ಏನು ಹೇಳ್ತಂದರೆ, ಶಿವಪುರ ಅಂದರೆ ಯಾವುದು, ಈ ದೇವಿ ಮಹಾತ್ಮ ಗ್ರಂಥ ಅಂದರೆ ಏನು, ಈ ಶರೀರ ಏನಿದೆಯಲ್ಲ ನಮ್ಮ ದೇಹ, ಈ ನಮ್ಮ ದೇಹದ ಕಥೆಯೇ ಈ ದೇವಿ ಗ್ರಂಥ. ನಿಜವಾಗಿ ಹೇಳಬೇಕಂದ್ರೆ ಈ ದೇವಿ ಪಾರಾಯಣ ಏನಿದೆಯಲ್ಲ, ಇದು ನಮ್ಮ ಶರೀರದ ಪಾರಾಯಣ. ನೆನಪಿಟ್ಟುಕೊಳ್ಳಿ ವೀಕ್ಷಕರೇ, ಈ ದೇವಿಯ ಗ್ರಂಥ ಪಾರಾಯಣ ಏನು ಮಾಡ್ತಲ್ಲ, ಅದು ನಮ್ಮ ಶರೀರದ ಪಾರಾಯಣವೇ. ಬೇರೆ ಯಾವುದೇ ಗ್ರಂಥ, ಕವನ, ಯಾವುದೇ ಕತೆ, ಇತಿಹಾಸ ಅಲ್ಲ ಇದು. ಈ ಗ್ರಂಥವನ್ನು ಓದುವುದೇ ನಮ್ಮ ಶರೀರವನ್ನು ಓದಿದ ಹಾಗೆ. ಈ ಶರೀರದ ವಿಜ್ಞಾನವೇ, ಈ ಶರೀರದ ಆಧ್ಯಾತ್ಮವೇ, ವೇದಾಂತವೇ ಈ ದೇವಿ ಪಾರಾಯಣವಾಗಿದೆ, ಪುರಾಣವಾಗಿದೆ. ಇಲ್ಲಿ ಶಿವಪುರ, ಇಲ್ಲಿ ಈ ಶರೀರದಲ್ಲಿ ಶಿವಪುರ ಅಂದರೆ ಶಿವಪುರಗಳಿದ್ದಾವೆ. ಇಲ್ಲಿ ಎಲ್ಲನೂ ಇದೆ, ಇದರ ವರ್ಣನೆ ಇದೆ, ಅದರ ವರ್ಣನೆ ಕೇಳಿ ಗೊತ್ತಾಗತ್ತೆ. ಇಲ್ಲಿ ಶಿವಪುರದಲ್ಲಿ ದೊಡ್ಡ ಬಂಡೆಗಳಿದ್ದಾವೆ, ಅರ್ಧ ಬಂಡೆಗಳಿದ್ದಾವೆ, ತಪ್ಪಗಳಿದ್ದಾವೆ, ಮುಚ್ಚಿದ ಸರೋವರದೆ, ನೀರಿನ ಸರೋವರದ ಕೊರತೆ, ಹುಲ್ಲು, ಕೆಸರು, ಹಾಂಸೆ ಮೊದಲು ಎಲ್ಲ ಪರ್ವತದಲ್ಲಿ ಏನೇನು ಇರಬೇಕಲ್ಲ ಎಲ್ಲನೂ ಈ ಶರೀರದಲ್ಲಿದ್ದಾವೆ. ಮುನ್ನಾನು ಅವು ಏನು ಅಂತಂದರೆ, ಒಳಗೆ ಎಲುಬುಗಳಿದ್ದಾವೆ, ಮಾಂಸ ಇದೆ, ಚರ್ಮ ಇದೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬಂತೆ ದೇವಿ ಪುರಾಣದೊಳಗಿನ ವಿಷಯಗಳೆಲ್ಲ ಸೂಕ್ಷ್ಮ ರೂಪದಿಂದ ದೇಹದಲ್ಲಿ ಸಂಬಂಧಿಸಲ್ಪಟ್ಟಿವೆ. ಶಿವಪುರ ಅಂದರೆ ಯಾವುದು? 25 ತತ್ವಗಳಿಂದ ನಿರ್ಮಿತವಾದ ಸ್ಥೂಲ ದೇಹ. ಈ ಸ್ಥೂಲ ದೇಹನೇ 25 ತತ್ವಗಳಿಂದ ಬರ್ತದೆ. ರಜತಾದ್ರಿ ಅಂದರೆ ಯಾವುದು? ಸತ್ವಗುಣ. ಶಶಿಯ ಕಾಂತ ಶಿಲೆ, ಅರೆಬಂಡೆಗಳು, ಸಣ್ಣ ದೊಡ್ಡ ಎಲುಬುಗಳು. ಮುಸುಕಿರೋ ತಪ್ಪಲ ಅಂದ್ರೆ ಏನು? ಈ ಚರ್ಮ, ಇದೇ ತಪ್ಪಲ. ಕೊಳ, 2 ಶರೀರಗಳ ಸಂಧಿ, 2 ಶರೀರಗಳ ಇರ್ತಾವಲ್ಲ, ಅಲ್ಲೆಲ್ಲ ಭಾಳ ಸಂಧಿ ಇರ್ತಾವೆ. ಮಾಂಸ
ನರಗಳ ಮಧ್ಯೆ ಅದು ಮಧ್ಯೆ ನೀರೂಟಿ ಹರಿತರು ನೀರಂದರೆ ಪರ್ವತ ಹೇಳ್ತಾರೆ. ನೀರಂದ್ರೆ ಯಾವುದು? ಬೆವರು, ಮೂತ್ರ, ತೃಣ, ರೋಮ, ಕೆಸರು, ಶ್ಲೇಷ್ಮ, ಹಾಸುಜಿ. ಇದೇ ಪರ್ವತ, ದೊಡ್ಡ ಪರ್ವತ ಇರ್ತಕ್ಕಂಥ ಏನಿದೆಯಲ್ಲ ಅದನ್ನು ಶರೀರದಲ್ಲಿ ಇದ್ದಾವೆ. ಶರೀರದ ಒಳಗೆ ಮಾಂಸ ಇದೆ, ಎಲುಬುಗಳಿದ್ದಾವೆ. ಎಲ್ಲ ಪರ್ವತದಲ್ಲಿ ಏನು ಬಂಡೆಗಳಿದ್ದಾವೆ, ಬಂಡೆಗಳ ರೂಪದಲ್ಲಿ ಎಲುಬುಗಳಿದ್ದಾವೆ. ಹಾಸ ಮಜ್ಜೆಗಳ ರೂಪದಲ್ಲಿ ಮಾಂಸ ಇದೆ. ಇನ್ನು ಚರ್ಮದ ರೂಪದಲ್ಲಿ ತಪ್ಪಲುಗಳು, ಹಸಿರು ತಪ್ಪಲು ಇದೆ. ಇದನ್ನು ಅರ್ಥವಾಗೋದು ಇಷ್ಟೇ. ಅಬ್ಬಬ್ಬ, ಶಿವಪುರದ ಆಶ್ರಮದ ಸುಂದರತ್ವ ಅಂತ ಏನು ಹೇಳುವುದೇ? ಅಷ್ಟೆಲ್ಲ ಶಿವಪುರದಲ್ಲಿ ಏನಿದ್ದಾವೆ? ಕಾಡಾನ ಇದೆ, ಕಾಡು ಕೋಣ ಇದ್ದಾವೆ, ಕಾಡು ಕೋಣೆ ಸಮೂಹ ಇದೆ. ಅಷ್ಟೇ ಅಲ್ಲ, ಜ್ಞಾನಿಗಳ ಆಶ್ರಮವೂ ಕೂಡ ಇದೆ. ಬ್ರಹ್ಮಜ್ಞಾನ ಮಾಡುವ ಋಷಿ ಸಮೂಹ, ಸ್ನಾನ, ಮೌನ, ಜಪ ಇವುಗಳಿಂದ ರಜತಾದಿ ಶೋಭಿಸುತ್ತಿರುವುದು ದೇಹದಲ್ಲಿ ಕ್ರಮವಾಗಿ ಮರವೇ ಅಷ್ಟಮದ ಸಪ್ತವ್ಯಸನ, ಆನಂದಮಯ ಕೋಶ, ಸುಮನ, ಸುಬದ್ಧಿ, ಸಂಶಿಷ್ಟ, ನಿರಹಂಕಾರವು. ಈ ದೇಹದಲ್ಲಿ ಕಾಡಾನೆ ರಾಕ್ಷಸರು ಇದ್ದಾರೆ, ಕಾಡು ಕೋಣೆಗಳಿದ್ದಾವೆ, ಕಾಡಾನೆಗಳಿದ್ದಾವೆ, ಮೃಗಗಳಿದ್ದಾವೆ. ಅಷ್ಟೇ ಅಲ್ಲ, ಋಷಿಗಳಿದ್ದಾವೆ, ಋಷಿಗಳ ಆಶ್ರಮಗಳಿದ್ದಾವೆ. ಈ ಶಿವಪುರದಲ್ಲಿ ನಿರಂಕಾರದಂಥ ಕೂಡಂಥ ಅಹಂಕಾರವಿಲ್ಲಂಥ ಋಷಿಗಳು, ಸಾತ್ವಿಕರಿದ್ದಾರೆ, ಯೋಗಿಗಳಿದ್ದಾರೆ. ಅಷ್ಟೇ ರಾಕ್ಷಸರಿದ್ದಾರೆ, ಎಲ್ಲನೂ ಇದೆ. ಬೆಕ್ಕು, ಇಲಿ, ಸಾರಂಗ, ಮುಂಗಲಿಗಳು, ಹಾರಿ ಹೋರಿನೊಳು ಹೊಕ್ಕು ಹೊರಬರುವ ಸರ್ಪ, ಉಡೆಗಳು, ಎಡಬಲದಲ್ಲಿ ತಿರುಗಾಡುವ ನರಿ, ಮೊಲ, ತೊಳಗಳು, ಅಟ್ಟಿಲ್ಲವ ಕರಡಿ, ಹಂದಿಗಳು, ಸಕ್ಕಿನಿಂದಿರುವ ಸಿಂಹ, ಶರಭ, ಪಕ್ಷಿಗಳು, ಒತ್ತುತ್ತಿರುವ ಅನೇಕ ಮೃಗಗಳಂತರ ಯಥಾವತ್ತು. ಇದರಲ್ಲಿ ಎಲ್ಲ ಕಾಡಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು, ಕ್ರೂರ ಪ್ರಾಣಿಗಳು ಇದ್ದಾವೆ, ಸಾಧು ಪ್ರಾಣಿಗಳು ಇದ್ದಾವೆ. ಎಲ್ಲದವೆ. ಇಂದ್ರಿಯಗಳಿದ್ದಾವೆ, ಚಂಚಲ ಗುಣ, ವೈರಾಗ್ಯವನ, ವಿಕಾರವನ, ಮನಸಂಗಮ, ಕಾಪಟ್ಯಮನ, ವಿಶ್ವಜೀವ, ಶಿವಹೋಂ, ಶಿವಹೋಂ, ಶಿವೋಹಂ ಎಂದು ಅಹಂಕಾರ ಪರಮ ವೈರಾಗ್ಯಗಳು. ಮುಂದೆ ಹೇಳ್ತೀನಿ ಇದೆಲ್ಲ ಏನು ವರ್ಣನೆ ಮಾಡ್ತಾರೆ. ಕಾಡು ಕೋಣೆ, ಕಾಡು ಮೃಗಗಳು ಯಾವುದು ಇದ್ದಾವೆ ಮುಂದೆ ನಿಮ್ಗೆ ಅರ್ಥ ಆಗುತ್ತೆ. ತಾಡ, ತೆಂಗು, ಬೇಲ, ಹಲಸು, ಅರದಾಳ, ನೆಲ್ಲಿ, ಖರ್ಜೂರ, ನಿಂಬೆ, ತಮಾಲ, ಮಾದಳ, ನೇರಳ, ಗಜನೆಂಬೆ, ತೂಗಾಡುತ್ತಿರುವ ಮಾವು, ಅಡಿಕೆ, ಕಬ್ಬು ಆಕಾಶಕ್ಕೆ ವ್ಯಾಪಿಸಿ ಎಡಬಲಗಳಲ್ಲಿರುವ ಬಾಳೆ ತೋಪು, ಎಲ್ಲ ಮರಗಳಿಂದ ರಜತಾದ್ರಿಯು ಶೋಭಿಸಿತು. ರಜತಾದ್ರಿ ಎಲ್ಲ ಮರಗಳಿಂದ ಶೋಭಿಸಿತು ಅಂದರೆ ಅನೇಕ ಜಾತಿ ಗಿಡ ಮರಗಳಿಂದ ಚಂದ ಕಾಣುತ್ತೆ. ಎಲ್ಲ ರೀತಿ ಇತ್ತು, ಕಾಡುಗಳಿತ್ತು, ಎಲ್ಲ ಥರದ ಗಿಡಗಳು ಇದ್ದು. ಮರದಿಂದ ಮರಕ್ಕೆ ಹಾರುತ್ತಿರುವ ಮಂಗ, ಹಲ್ಲುಗಳಿಂದ ಕಿಸುತ್ತಿರುವ ಸಿಂಗಳಿಕ, ಒತ್ತರದಿಂದ ಜಿಗುತ್ತಿರುವ ಮುಸುವ, ಸ್ವರ ಮಾಡುತ್ತಿರುವ ಕೋಗಿಲೆ, ಹಾರಿ ಹಾರಿ ಕೂಡುತ್ತಿರುವ ಗಿಳಿ ಮೊದಲಾದ ಪಕ್ಷಿಗಳು, ರೆಕ್ಕೆಗಳನ್ನೆತ್ತಿ ಆಡುವ ನವಿಲುಗಳು, ಅನೇಕ ಥರದ ಅಹಂಕಾರ ರಚಿಸುವುದು. ಎಲ್ಲನೂ ಇದ್ದು ಒಳಗೆ ಶರೀರದಲ್ಲಿ ಎಲ್ಲ ಇರ್ತವೆ. ಶಿವಪುರ ಇದು ಅಂದರೆ ನೋಡಿ, ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟು ಸಲ ನಿಮ್ಮ ಮನಸ್ಸು ನಿಮ್ಮನ್ನು ಕಾಡುತ್ತೆ, ನಮ್ಮ ಮನಸ್ಸು ನಮ್ಮನ್ನು ಕಾಡುತ್ತಾ ಇರುತ್ತೆ. ಯಾವ ಮನಸ್ಸಿಗೆ ಎಷ್ಟು ರೂಪಗಳಿದ್ದಾವೆ, ಆ ಎಲ್ಲ ರೂಪಗಳೇ ಇವೆ. ಮನಸ್ಸಿನ ರೂಪಗಳಿವೆಲ್ಲ ನಮ್ಮ ಶರೀರದ ಮನಸ್ಸಿನ ರೂಪಗಳು ಹಾಗೂ ಬುದ್ಧಿಯ ರೂಪಗಳು. ದುರ್ಬುದ್ಧಿ, ಸುಬುದ್ಧಿ, ಕೆಟ್ಟ ಮನಸ್ಸು, ಒಳ್ಳೆ ಮನಸ್ಸು, ಇವುಗಳೇ ಎಲ್ಲ ಮೃಗಗಳು ನಮ್ಮ ಶರೀರದಲ್ಲಿರೋದು. ಹಾಗೆ ಒಳ್ಳೆ ಮನಸ್ಸು, ಕರುಣೆ, ಕನಿಕರ, ದಯೆ, ಕ್ಷಮೆ ಅಂತ ದೇವತೆಗಳು ಒಳಗಿದ್ದಾರೆ ನಮ್ಮ ಶರೀರದಲ್ಲಿ. ಅಲ್ಲೇ ಮೃಗಗಳು ವೈರತ್ವವನ್ನು ಮರೆತು ದೊಡ್ಡ ಹುಲಿಗಳ ಹೆಣ್ಣಿನೋಳು ಆಕಳಿರ್ತಿದ್ದು, ದೊಡ್ಡ ಹುಲಿಗಳ ಹೆಣ್ಣಿನೋಳು ಆಕಳಿರ್ತಿದ್ದು. ಹೌದು, ಇರಬೇಕು. ಒಳಗೆ ಕಾಡು ಮೃಗಗಳಿದ್ದಾವೆ, ಅದರಲ್ಲಿ ಕೆಟ್ಟ ಮನಸ್ಸು, ಕೆಟ್ಟ ಬುದ್ಧಿ, ಅದರೊಳಗೆ ಒಳ್ಳೆ ಮನಸ್ಸು ಬರುತ್ತವೆ. ಎಲ್ಲ ಕೂಡಿ ಬರ್ತವೆ. ಬೆಕ್ಕುಗಳ ಮೇಲೆ ಇರುಗಳು ಬಿದ್ದು ಹೊರನಾಡು, ಸರ್ಪದಲ್ಲಿ ಮುಂಗುಲಿ ಎಳತಂದಿರುತ್ತಿದ್ದವು. ಎಲ್ಲಿ ಹುಡುಕಿದರೂ ವೈರತ್ವ ಇಲ್ಲಿ ಅನಿಸಿ ಸಾಧಿಸುತ್ತೆ. ಇಲ್ಲಿ ವೈರತ್ವ ಒಳಗಿರ್ತಕ್ಕಂಥ ಈ ಎಲ್ಲ ಪ್ರಾಣಿಗಳ ಗುಣಗಳಿದಾವಲ್ಲ, ಎಲ್ಲ ಪ್ರಾಣಿಗಳಿದಾವೆ ಒಳಗಿದ್ದ ಅಂತ ಹೇಳ್ತಾರಲ್ಲ, ಒಳಗಿರ್ತಾವೆ. ಎಲ್ಲ ಕೂಡೆ ಮಾಡ್ತವೆ, ಕೂಡೆ ಇರ್ತವೆ, ಶರೀರದಲ್ಲಿ ಕೂಡೆ ಇರುತ್ತಲ್ಲ. ಇಲಿಗಳು ಬೆಕ್ಕುಗಳ ಜೊತೆಗೆ ಪ್ರೀತಿಯಿಂದ ಇರ್ತವೆ. ಅದೇ ಚಂಚಲ ಮನಸ್ಸು ತಾನೆ. ಹೀಗೆ ಎಷ್ಟು ಶರೀರ, ಎಷ್ಟು ಶರೀರದ ಬಗ್ಗೆ ಹೇಳ್ತಾರೆ. ಏನಂದರೆ 10 ಲಕ್ಷ ಗಾವದ ಕೋಟೆಯು, 5 ಲಕ್ಷ ಗಾವದ ಪೇಟೆಯು, ಮಧ್ಯದಲ್ಲಿರುವ ಒಳಕೋಣೆ, 5 ಲಕ್ಷ ಗಾವದ, ಅರ್ಧ ಲಕ್ಷ ಗಾವದಲ್ಲಿರುವ ಮಲಗುವ ಮನೆಯು, 4 ಲಕ್ಷ ಗಾವದ ಮನೆಯು. ಈ ಪ್ರಕಾರ ನೋಡಲಿಕ್ಕೆ ಆಶ್ಚರ್ಯವೆನಿಸಿ ರಜತಾದ್ರಿ ಹೇಳುತ್ತಿತ್ತು. ಇದು ಶಿವಪುರದ ಬಗ್ಗೆ ವರ್ಣನೆ ಮಾಡಿ, ಕೈಲಾಸದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅದು ಎಷ್ಟು ಅಗಲತೆ ಗಾವದ, ಇದರ ಬಗ್ಗೆ ತಮಗೆ ಅತಿ ಏನಂದರೆ ಆಸಕ್ತರಾದರು ಇದನ್ನು ಅಧ್ಯಯನ ಮಾಡಿ. ಗಾವದ ಬಗ್ಗೆ ಎಷ್ಟು 10 ಲಕ್ಷ ಗಾವದ, ಇದೆಲ್ಲ ಶಿವಪುರದ ಎಷ್ಟು ವಿಸ್ತಾರವಾಗಿ ಶಿವಪುರದ ಬಗ್ಗೆ. 1,000 ಗಾವದ ಅಗಲಳತೆಯು 3 ಕಂದಕಗಳು, 100 ಯೋಜನೆ ಎತ್ತರದ ಕೋಟೆಯು, ಕೊತ್ತಲದಗಲ ಹೊರಗೆ 15,000, ಒಳಸೊತ್ತು 7,000. ಈ ರೀತಿ ರಜತಾದ್ರಿ ಶೋಭಿಸುತ್ತೆ. ಹೇಳುವುದೇ ಅದು ಎಷ್ಟು ದೂರ ಇತ್ತು ಅಂತ ಹೇಳ್ತಾರೆ, ಎಷ್ಟು ವಿಶಾಲವಾಗಿದೆ ಶಿವಪುರ ಅಂತ. ನಮಗಿರೋದು ಶಿವಪುರ ಇಷ್ಟೇ ಇರೋದು ಶರೀರ, ಒಬ್ಬರು ನಮ್ಮ ಶರೀರ ಇಷ್ಟೇ ಅಷ್ಟೇ ಒಳ್ಳೆಯ ಶರೀರ. ಆದರೆ ಶಿವಪುರ ಒಳಗಿತ್ತ ಶಿವಪುರ ಏನಿದೆ ಅದರ ಬಗ್ಗೆ ಹೇಳ್ತಾರೆ. ಎಷ್ಟು ದೊಡ್ಡದಿತ್ತು ಶರೀರ, ಎಷ್ಟು ದೊಡ್ಡದು ನೋಡೋಕ್ಕೆ ಇಷ್ಟೇ, ನಮ್ಮ ಭೌತಿಕವಾಗಿ ಇಷ್ಟಿದೆ. ಅದರ ವರ್ಣನೆಯಲ್ಲಿ
ಒಂದು ಯೋಜನೆಗಾவது 3 ಹರಿದಾರೆ ಅಂದರೆ ಒಂದು ಯೋಜನೆ ಅಂತ ಹೇಳ್ತಾನೆ. ಅದನ್ನು ಆಸಕ್ತವನ್ನು ಅಧ್ಯಯನ ಮಾಡಿ. ಕೋಟೆಯೊಳಗಿನಿಂದ ಹೊರಗೆ ಹೋಗುವ ದಾರಿ ವಿಸ್ತಾರ 300 ಯೋಜನೆ, ಅಗಲತೆಯು ಎತ್ತರ 100 ಯೋಜನವು, ಗುಮ್ಮಟ 5 ಯೋಜನವು, ಪ್ರಕಾಶಿಸುತ್ತಿರುವ ಮುತ್ತಿನ ನುಣ್ಣದಿಂದ ನವರತ್ನಗಳ ಕಟ್ಟಡವು ಹೊಳೆಯುತ್ತಾ ಶೋಭಿಸಿತು. ತೋರುತ್ತಿರುವ ಅಂಗಡಿಯ ಬೀದಿಗಳು 100 ಅಂಗಡಿಗಳಲ್ಲಿ 100 ಯೋಜನೆ ವಿಸ್ತಾರ ರಸ್ತೆಗಳು, 3 ರಸ್ತೆ ಎಡಬಲದಲ್ಲಿ ತೋರುತ್ತಿರುವ ಮನೆಗಳನ್ನು ಯಾರು ವರ್ಣಿಸಲಿಕ್ಕೆ ಅಸಾಧ್ಯವು. ಆದ್ದರಿಂದ ಶಿವಪುರವನ್ನು ಸೇರುವವರು ಮಹಾಪುಣ್ಯವಂತರು ಎನ್ನಿಸುತ್ತು. ಭಕ್ತಿಯಿಂದ ಶಕ್ತಿಯನ್ನು ಆರಿಸಿ ಭಕ್ತರು ಮಾತ್ರ ಸೇರುವರು. 100 ಬಾಜಾರು, 100 ಸಣ್ಣ ನಾಡಿಗಳು, ಹಿರಿಯ ಬಾಜಾರ, ಇಡೀ ಪಿಂಗಳ ಸುಷುಮ್ನೆ, 3 ದೊಡ್ಡ ನಾಡಿಗಳು. ಈ ಶರೀರದಲ್ಲಿ ಶಿವನು ಕೂಡ ಇದ್ದಾನೆ, ದೇವಿ ಕೂಡ ಇದ್ದಾಳೆ. ಆ ಶಿವನು ಈ ಶರೀರದಲ್ಲಿರತಕ್ಕಂಥ ಎಲ್ಲ ಮೃಗಗಳು, ಕಾಡು ಮೃಗಗಳು, ಸಾಧು ಪ್ರಾಣಿಗಳು, ಪ್ರಾಣಿಗಳು ಅಲ್ಲದೆ ಶಿವನ ಕೈಲಾಸವೂ ಕೂಡ ಇದೆ ಒಳಗೆ. ಆ ಕೈಲಾಸವನ್ನು ಸೇರಬೇಕು. ಕೈಲಾಸವನ್ನು ಸೇರುವವನೇ ಪುಣ್ಯಾತ್ಮ. ಅದನ್ನು ಅರ್ಥ ಮಾಡ್ಕೊಂಡು ಜ್ಞಾನಿಯಾದವನು ಮಾತ್ರ ಈ ಶರೀರತಕ್ಕಂಥ ಕೈಲಾಸವನ್ನು ಸೇರಬೇಕು. ಕೈಲಾಸ ಅಂದರೆ ಹೊರಗೆ ಇಲ್ಲ, ಸೂರ್ಯನ ದಾಟಿ ಇಲ್ಲ, ನರಕವೂ ಇಲ್ಲೇ ಇದೆ, ಸ್ವರ್ಗವೂ ಇಲ್ಲದೆ, ಎಲ್ಲನೂ ಒಳಗೆ, ನಮ್ಮ ಒಳಗೆ ಎಲ್ಲನೂ ಇದೆ. ಅದನ್ನು ಶಿವಪುರ ಸೇರಬೇಕು ಅಂದರೆ ಅರ್ಥನು ಮಹಾಜ್ಞಾನಿಗಳು ಪುಣ್ಯವಂತರೆ ಮಾತ್ರ ಅಲ್ಲಿ ಸೇರೋದು. ಅಂದರೆ ಆ ಸ್ಥಿತಿಯನ್ನು ತಲುಪೋದು ಅರ್ಥ. ಪ್ರತಿಯೊಂದು ಮನೆಗೆ ನೀರಾಣಿವು ಇದೆಲ್ಲ ವರ್ಣನೆ ಮಾಡಿದ್ದಾರೆ. ಶಿವಪುರದಲ್ಲಿ ಶಿವನ ಸಾನ್ನಿಧ್ಯ ಹೆಂಗಿರುತ್ತಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಶಿವಪುರ ಪುಣ್ಯವಂತರು ತಮ್ಮ ಸಂಸ್ಕಾರಗಳು, ಪಾಪಗಳನ್ನು ಕಳೆದುಕೊಂಡು, ಪೂರ್ವಜನ್ಮ ಪ್ರಾರಬ್ಧವನ್ನು ಕಳೆದುಕೊಂಡು ಶಿವನ ಸಾನ್ನಿಧ್ಯ ಪಡೆದವರು, ಶಿವನ ಕೈಲಾಸವನ್ನು ತಲುಪಿದವರಿಗೆ ಎಷ್ಟು ಸುಖ ಸಂತೋಷ ಇದೆ ಅಂತ ವರ್ಣನೆ ಮಾಡಿದ್ದಾರೆ. ಪ್ರತಿಯೊಂದು ಮನೆಗೆ ನೀರಾವಣಿ, ಉದ್ದ ಕಿವಿಗಳು, ಕುದುರೆ ಹುಟ್ಟಿದ್ದನ್ನು ಬಂಗಾರ ಮಾಡುವ ಉತ್ತಮ ಪುರುಷ ಮನೆಯು, ಚಿಂತಾಮಣಿ, ಕಲ್ಪವೃಕ್ಷಗಳು, ಮುತ್ತುಡುವ ತೋರಣ, ಕಾರಂಜಿ, ಬಾವಿ ಇರುತ್ತಲೂ ಶೋಭಿಸುತ್ತಿತ್ತು. ಈಗ ನಾವು 2022 ಈ ಗ್ರಂಥವು ಸುಮಾರು ನನ್ನ ಜ್ಞಾನ ಪ್ರಕಾರ 400-500 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದೆ. ಆಗಿನ ಸ್ಥಿತಿಯನ್ನು ಅಥವಾ 1000 ವರ್ಷಗಳ ಹಿಂದೆ ಬರೆಯಬಹುದು, ಅದು ನನಗೆ ಗೊತ್ತಿಲ್ಲ. ನಾವು ತಿಳಿದ ಪ್ರಕಾರ ಸಚ್ಚಿದಾನಂದ ಗುರುಗಳು ನನ್ನ ಜ್ಞಾನ ಪ್ರಕಾರ ಸಚ್ಚಿದಾನಂದ ಗುರುಗಳು ಈ ಗ್ರಂಥವನ್ನು ಬರೆಯಬೇಕಾದ್ರೆ ಇದೇ ತುಂಗಭದ್ರಾ ನದಿಯ ದಂಡೆ, ರಾಯಚೂರು ಜಿಲ್ಲೆ ಹತ್ರ ಅಲ್ಲಿ ಕೂತ್ಕೊಂಡು ಬರೆದಿದ್ದಾರೆ ಈ ಗ್ರಂಥವನ್ನು. ಸುಮಾರು 400-500 ವರ್ಷಗಳ ಹಿಂದೆ ಬರೆದಿದ್ದಾರೆ. ಆಗಿನ ಸ್ಥಿತಿ ಏನಿತ್ತು ಅದನ್ನು ಇಟ್ಕೊಂಡು ಆಗಿನ ವ್ಯವಹಾರಗಳೇನಿತ್ತು ಜಗತ್ತಿನಲ್ಲಿ ಅದು ಬರೆದಿರ್ತಾರೆ. ಈಗೆಲ್ಲ ನಾವು ಬಂಗ್ಲೆ, ಕಾರು, ಸ್ಪೇಸ್ ಶಟಲು, ಅಮೇರಿಕಾ, ಸೈನ್ಸ್ ಎಲ್ಲ ಮುಂದುವರೆದಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ 500-1000 ವರ್ಷಗಳ ಹಿಂದೆ ಕುದುರೆಗಳಿದ್ದು, ಆನೆಗಳಿದ್ದು, ಯಾರಲ್ಲಿ ಆನೆಗಳಿರ್ತವೆ, ಯಾರಲ್ಲಿ ಕುದುರೆಗಳಿರ್ತವೆ ಅವರು ಶ್ರೀಮಂತರಾಗಿದ್ದರು. ಆದರೆ ಈಗ ಯಾರಲ್ಲಿ ಕೋಟಿ ರೂಪಾಯಿ ಇದೆ, ಯಾರಲ್ಲಿ ಚಲೋ ಕಾರುಗಳಿದ್ದಾವೆ, ದೊಡ್ಡ ಬಂಗ್ಲೆಗಳಿದ್ದಾವೆ, ಯಾರು ವಿದೇಶದಲ್ಲಿದ್ದಾರೆ ಅವರು ಶ್ರೀಮಂತರು. ಹಂಗಿದ್ದಿಲ್ಲ. ಈ ಗ್ರಂಥವನ್ನು ರಚಿಸುವಾಗ ಯಾರಲ್ಲಿ ಕುದುರೆಗಳಿದ್ದು, ಯಾರಲ್ಲಿ ಎಷ್ಟು ಕುದುರೆಗಳಿದ್ದು, ಎಷ್ಟು ಆನೆಗಳಿದ್ದು, ಎಷ್ಟು ವೈಡೂರ್ಯಗಳಿದ್ದು ಅವರು ಶ್ರೀಮಂತರು. ಹಾಗೆ ಅರ್ಥ ಮಾಡ್ಕೋಬೇಕು. ಈ ಗ್ರಂಥ ಆಗಿನ 500-1000 ವರ್ಷಗಳ ಹಿಂದಿನ ಒಂದು ವ್ಯವಹಾರವನ್ನು ಇಟ್ಟುಕೊಂಡು ಬರೆದು 2022 ಒಂದು ವಿಜ್ಞಾನ ಮುಂದುವರೆದ ವಿಜ್ಞಾನ ಅಲ್ಲ, ನಾವು ಅದಕ್ಕೆ ಹೊಂದ್ಕೋಬೇಕು. ಪ್ರತಿಯೊಂದು ಮನೆಗೆ ಒಳದೋಟಗಳು, ಕಮಲವನಕ್ಕೆ ಹೊಳ ಹಾರಾಡುವ ಭ್ರಮರಗಳು, ನೀರಲ್ಲಿ ವಾಸಿಸುವ ಹಕ್ಕಿಗಳ ಸಾಲುಗಳು, ಉತ್ತಮ ನಾದವುಳ್ಳ ಸದಾ ಅಡ್ಡಾಡುತ್ತಿರುವ ಹೊಸ ಪಕ್ಷಿಗಳು, ಪರಿಪರಿಯ ಗಿಡಬಳ್ಳಿ ಇವೆಲ್ಲವುಗಳಿಂದ ರಚಿತಾದ್ರಿಯು ಚಂದ ಕಾಣುತ್ತಿತ್ತು. ನಾನು ಮರಕದ ರತ್ನದ ಜಗಲಿಗಳು ಹಾಕದು ಮರುಕದ ಮರುಕದ ರತ್ನದ ಜಗಲುಗಳು, ವಜ್ರದಿಂದ ಕೊರವ ಕಂಬಗಳು, ಪಶ್ಯರಾಗದ ಹರವಾಗಿ ಕೆತ್ತಿದ ತೊಲೆಗಳು, ಗೋಮೇಧಿಕದ ಬೋದಿಗೆಗಳು, ಶೋಭಿಸುವ ವೈಡೂರ್ಯದ ಚೇರ ಬಂದು ಸ್ವಚ್ಛ ರತ್ನದಿಂದ ಚೌಕಟ್ಟು, ಈ ರೀತಿಯಾಗಿ ನವರತ್ನಗಳಿಂದ ತಯಾರಾದ ಎಲ್ಲ ಮನೆತನಗಳಲ್ಲಿ ತಿರಲು ರಜತಾದ್ರಿಯು ಶೋಭಾಯಮಾನವಾಗಿತ್ತು. ಅಂದರೆ ಸಪ್ತ ಧಾತುಗಳಿಂದ ತಯಾರಾದ ದೇಹ ರೂಪಮನೆಗಳು. ದೇಹದಲ್ಲಿ ಇನ್ನೊಂದು ಕಡೆ ಹೇಳ್ತಾನೆ, ಈ ದೇಹದಲ್ಲಿ ಸಪ್ತ ಧಾತುಗಳಿದ್ದಾವೆ, ಅವುಗಳಿಂದ ಕೂಡ ಇವರ ರತ್ನ ವಜ್ರ ವೈಡೂರ್ಯದಿಂದ ಅವರ ಭಾಗಲು ಅಲ್ಲಿ ಶಿವಪುರದಕ್ಕಂಥ ಮನೆಗಳು, ಇಲ್ಲಿಂದ ಪುಣ್ಯಾತ್ಮರೇನು ಹೋಗಿರ್ತಾರಲ್ಲ, ಪುಣ್ಯ ಸಂಪಾದಿಸಿ ಅವರಿಗೆ ದೇವರು ಎಂಥ ಮನೆಗಳನ್ನು ಕೊಟ್ಟಿರ್ತಾನೆ, ಸುಖ ಸಂಪತ್ತು ಕೊಟ್ಟಿರ್ತಾನೆ, ಅದರ ವರ್ಣನೆ ಇದೆ. ಕುಂಕುಮದಿಂದ ಮನೆಗಳ ಸಾರಣೆಯು, ಕಸ್ತೂರಿ ಮೊದಲಾದ ಸುವಾಸನೆ, ಸಣ್ಣ ಪಟ್ಟಿಗಳು, ಸ್ವಚ್ಛವಾದ ಸುವಾಸನೆಯು, ತಂಪೊಂದು ನೀರಿನ ಬೆಳೆಯು, ಸುವರ್ಣಗಳಿಂದ ಕೆತ್ತಿದ ಅನೇಕ ಥರದ ಬಳ್ಳಿಗಳು, ಇವುಗಳಿಂದ ಎಲ್ಲ ಮನೆಗಳಲ್ಲಿರುವ ಅಲ್ಲಿಯ ಜನರು ಸಕಲಕ್ಕೆ ಕಾರಣನೂ ಉದಾರ ಮೂರ್ತಿಯೂ ಆದ ಶಿವನನ್ನು ಮನದಲ್ಲಿ ನೆನೆದು ಸಾಲೋಕ್ಯದವುಳ್ಳವ ನೆನೆಸಿ ಪೂರ್ಣಾನಂದದ ರೋಮಾಂಚನಗಳಿಂದ ಬರುತ್ತಿರೋರು. ಇಷ್ಟೆಲ್ಲ ಪಡೆದರೂ ಕೂಡ ಅವರು
ಶಿವನ ಧ್ಯಾನವನ್ನು ಮಾಡ್ತಾರೆ. ಇಷ್ಟೆಲ್ಲ ಐಶ್ವರ್ಯನ ಅನುಕೂಲಗಳನ್ನು ಸುಖದ ಸಂಪತ್ತಿನ ಅವರು ಪುಣ್ಯವಾಸಿಗಳು ಶಿವಪುರದಲ್ಲಿರ್ತಕ್ಕಂಥ ಪುಣ್ಯವಾಸಿಗಳು ಪಡೆದರೂ ಕೂಡ ಸದಾ ಶಿವನ ಧ್ಯಾನವನ್ನು ಉದಾಹರಣಾದಂಥ ದಯಾನಿಧಿಯಾದಂಥ ಶಿವನನ್ನು ಸದಾ ನೆನೆಯುತ್ತಿದ್ದರು. ಹೀಗೆ ಕೈಲಾಸದ ವರ್ಣನೆ ಆಗುತ್ತೆ. ಮುಂದೆ ನಾನು ಓದ್ತಾ ಇರ್ತೇನೆ. ಈ ಕೈಲಾಸದ ವರ್ಣನೆ ಮಾಡ್ತಾ ಹೋಗ್ತಾರೆ. ಶಿವನ ಮುಂದೆ ನವರತ್ನಗಳ ಪ್ರಕಾರ ಶೋಭಿಸುವ ಶಿವನ ಶಯ್ಯಾಗರವು ಶಿವಂದು ಒಂದು ಹೆಂಗಿತ್ತು, ಶಿವನು ವಾಸ ಮಾಡತಕ್ಕಂಥ ಒಂದು ಜಾಗ ಹೇಗಿತ್ತು. ನವರತ್ನಗಳ ಪ್ರಕಾಶದಿಂದ ಶೋಭಿಸುವ ಶಿವನ ಶಯ್ಯಾಗ್ರಹವು ಕೋಟಿ ಸೂರ್ಯನ ಪ್ರಕಾಶಕ್ಕಿಂತ ಅಧಿಕ ಬೆಳಕಾಗಿ ಶೋಭಿಸುತ್ತದೆ. ಕೋಟಿ ಸೂರ್ಯನ ಪ್ರಕಾಶ ಅಂದ್ರೇನು? ಒಂದು ಸೂರ್ಯನ ಪ್ರಕಾಶನೇ ನಮಗೆ ತಡ್ಕೊಳಕ್ಕಾಗಲ್ಲ ಈ ಭೂಮಿಗೆ. ಇಂತು ಕೋಟಿ ಸೂರ್ಯ ಪ್ರಕಾಶ ಅಂದರೆ ವರ್ಣನೆ ನೋಡಿ ಹೇಗಿರುತ್ತೆ. ಶಿವನ ಸಭೆಯು 11,000 ಯೋಜನೆಯಲ್ಲಿದ್ದು ಶುದ್ಧ ಸತ್ಯ ಪ್ರಧಾನವಾದ ವಿದ್ಯೆ ಎಂಬ ಆಲದ ಮರವು ಸಭೆಯ ಮಧ್ಯದಲ್ಲಿ ಸಭೆಯನ್ನು ಎಲೆಗಳಿಂದ ಮುಚ್ಚಿಸುತ್ತಿತ್ತು. ಆ ಶಿವ ಮಲಗುವಂಥ ಗ್ರಹ ಏನಿತ್ತು ಅಂದರೆ, ಅವನು ಶಿವನ ವಾಸ ಮಾಡ್ತಕ್ಕಂಥ ಗ್ರಹ ಏನಿತ್ತು ಅಂದರೆ, ಮನೆ ಏನಿತ್ತು ಅಂದರೆ ಎಷ್ಟು ಪ್ರಕಾಶವಾಗುತ್ತಂದರೆ ಕೋಟಿ ಸೂರ್ಯ ಅಂದರೆ ಒಬ್ಬ ಮಹಾನ್ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ. ಎಷ್ಟು ಸೂರ್ಯನಲ್ಲೇ ಅತಿ ಪ್ರಕಾಶವನ್ನು ಕೊಡ್ತಕ್ಕಂಥ ಸೂರ್ಯ ಕೋಟಿ ಅಂತಂದರೆ ಯಕಂ ದಹಂ ಶತಂ ಕೋಟಿ ಅಲ್ಲ, ಸುಪ್ರೀಂ. ಒಂದು ಕಡೆ ಹೇಳಿದ್ದಾರೆ ನಾನು ಯೂಟ್ಯೂಬ್ನಲ್ಲಿ ನೋಡಿ ಇತ್ತಿತ್ತಲಾಗಿ, ಕೋಟಿ ಅಂದರೆ ಸುಪ್ರೀಂ, ಅತಿ ಶ್ರೇಷ್ಠವಾದಂಥ ಪ್ರಕಾಶ. ಸೂರ್ಯನಲ್ಲಿ ಶ್ರೇಷ್ಠವಾದಂಥ ಸೂರ್ಯ, ಪ್ರಕಾಶದಲ್ಲಿ ಶ್ರೇಷ್ಠವಾದವನು ಅದು ಕೋಟಿ ಸೂರ್ಯರು ಅಂದರೆ ಅಷ್ಟು ಪ್ರಕಾಶವಂತ. ಮತ್ತು ಅಲ್ಲಿ ಆಲದ ಮರ ಆಯಿತು ಶಿವನ ಕೈಲಾಸ. ಆಲದ ಮರ ಎಂದು ಆಲದ ಮರ ಏನು ಹೆಸರು? ವಿದ್ಯೆ. ಆಲದ ಮರದಂಥ ಸತ್ಯ ಏನಿತ್ತು, ಶುದ್ಧ ಸತ್ಯ ಪ್ರಧಾನವಾದ ಅಲ್ಲಿ ಏನು ಗೊತ್ತಂದರೆ ಆಲದ ಮರದ ಎದು ಪ್ರಧಾನ ವಿದ್ಯೆ ಅಂದರೆ ಜ್ಞಾನವನ್ನು ಬಿಂಬಿಸುವಂಥ ವಿದ್ಯೆಯನ್ನು ಬಿಂಬಿಸುವಂಥ ಆಲದ ಮರ ಸಭೆಯ ಮಧ್ಯದಲ್ಲಿತ್ತು. ಅಲ್ಲಿ ಶಿವ ಕೂತ್ಕೋತಿದ್ದ. ಆಮೇಲೆ ಶಿವನ ಎಡಬಲದಲ್ಲಿ ಯಾರಿದ್ರು? ಶಿವನ ಎಡಬಲದಲ್ಲಿ ಉದ್ದವಾದ ತೋಳುಗಳು, ಖಡ್ಗ, ಡಾಲು, ಭಯಂಕರ ಗದೆ, ಕೋಲುಗಳುಳ್ಳ ಕೆಂಪಾದ ಕಣ್ಣು ಹುರಿ ಮಾಡಿ ಮೀಸೆಗಳು, ಉದ್ದವಾದ ಜಡೆಗಳು, ಮೈತುಂಬ ಭಸ್ಮ ಧರಿಸಿದ ದ್ವಾರಪಾಲಕರು, ಏಕಕಾಲಕ್ಕೆ ಭಯಂಕರ ರೂಪದ ಶಿವನಂತೆ ಕಾಣುವ ಮಹಾತ್ಮ ಇದ್ದರು. ಶಿವನಿಗೆ ಎಡಬಲದಲ್ಲಿ ಒಂದೊಂದು ರಕ್ಷಣೆಗೆ ಇದ್ದರು. ಆಗಿನ ಕಾಲದ ರಕ್ಷಣೆ ಪ್ರಕಾರ ಈ ಪುಸ್ತಕ ಆಗಿನ ಕಾಲದ ತಕ್ಕಂತೆ ಬರೋದು 500,000 ವರ್ಷಗಳಿಂದ ಏನು ಕಲ್ಪನೆ ಇತ್ತಲ್ಲ ಅದ್ರ ಪ್ರಕಾರ ಬರೆದಿದ್ದು. ಆದರೆ ಈಗ ಸೆಕ್ಯೂರಿಟಿಗಳು ಹೆಂಗಿರ್ತಾರೆ, ಎಂತೆಂಥ ಗನ್ನುಗಳು ಹಿಡ್ಕೊಂಡು ನಿಂತಿರ್ತಾರೆ ಒಬ್ಬ ದೇಶ ಕಾಯುವವನಿಗೆ, ದೇಶವನ್ನು ಆಳುವವರಿಗೆ ರಕ್ಷಕರು ಹೆಂಗಿರ್ತಾರೆ, ಹಾಗೆ ಆಗಿನ ಕಾಲದ ರಕ್ಷಕರು ಹೆಂಗಿದ್ದರು, ಭಾಳ ಭಯಾನಕವಾಗಿದ್ದರು. ಅವೆಲ್ಲ ಖಡ್ಗವನ್ನು ಹಿಡ್ಕೊಂಡು ಯುದ್ಧ ಮಾಡೋಕ್ಕೆ ಸನ್ನದ್ಧವಾದವರು. ಇನ್ನು ಹರನು ಅಂದರೆ ಹರನು ವಟುವಕ್ಷದ ಬುಡದಲ್ಲಿ ಕುಳಿತಿರಲು, ವಟುವಕ್ಷ ಆಲದ ಮರದ ಕೆಳಗೆ ಕುಳಿತಿದ್ದ. ಪಕ್ಷಿರಾಜನಾದ ಗರುಡ, ಕಿನ್ನರ ಕುದುರೆ ಮುಖ ಮನುಷ್ಯ ದೇವತೆಗಳು, ಕಿನ್ನರರು ಕುದುರೆ ಮುಖ ಅಂತಕ್ಕಂಥ ದೇವತೆಗಳು, ಅಮಾನುಷ ಶಕ್ತಿಯುಳ್ಳ ಸಿದ್ಧರು, ಮಹಾಮಾನ್ ಶಕ್ತಿ ಇರತಕ್ಕಂಥ ಸಿದ್ಧರು, ಕುದುರೆ ಮುಖವನ್ನು ಹೊಂದಿದಂಥ ಕಿನ್ನರರು, ಪಕ್ಷಿರಾಜ ಗರುಡ, ಜ್ಞಾನವಂತರು, ಕುಬೇರ, ಯಕ್ಷ, ಗಂಧರ್ವರು, ಕಿಂಪುರುಷರು, ಹರಗಣವು, ವೀರಗಣವು, ಮಹಾಭೂತ ಗಣವು, ಪ್ರಮದ ಗಣಗಳು, ನಿಜಾಚರ ಗಣವು ಹೀರಲು ಮಹೇಶ್ವರ ಸಭೆಯು ಶೋಭಾಯಮಾನವಾಯಿತು. ಶಿವನ ಸಭೆಯಲ್ಲಿ ಅವನ ಜೊತೆಗೆ ಸಭೆಯನ್ನು ನಡೆಸ್ತಕ್ಕಂಥ ಕೈಲಾಸದಲ್ಲಿ ಅವನು ನಡೆಸ್ತಕ್ಕಂಥ ಸಭೆಯಲ್ಲಿ ಇವರೆಲ್ಲರೂ ಇದ್ದರು. ಗಂಧರ್ವರು, ಕಿನ್ನರು, ಕಿಂಪುರುಷರು, ಆಮೇಲೆ ಪಿಶಾಚರು, ವೀರಗಣವು, ಭೂತಗಣವು, ಪ್ರಮದಗಣವು ಎಲ್ಲರಿದ್ದರು. ಆಮೇಲೆ ಇನ್ನು ಮತ್ತಾರಿದ್ದರು? ಸಾಮೀಪ್ಯ ಪದವಿಯನ್ನು ಹೊಂದಿದರು. ಇನ್ನು ಎಲ್ಲ ಭೂಲೋಕದಲ್ಲಿ ಎಲ್ಲ ಸಂಸಾರ ಮಾಡಿ ಕಷ್ಟಗಳನ್ನು ಹೊಂದಿಕೊಂಡು ಪುಣ್ಯ ಸಂಪಾದನೆ ಮಾಡಿ ಶಿವನ ಸಾಮೀಪ್ಯವನ್ನು ಹೊಂದಿರ್ತಾರಲ್ಲ ಅವರು ಕೂಡ ಅಲ್ಲೇ ಇರ್ತಾರೆ. ಶಿವನ ಸನ್ನಿಧಿಯನ್ನು ಪಡೆದವರು ಇರ್ತಾರೆ. ಮತ್ತಾರು ಇರ್ತಾರೆ ಅಲ್ಲಿ? ಸುಖರೂಪ ಆತ್ಮನ ಅಂತ ವೀರಭದ್ರ ಗೊತ್ತಲ್ಲ, ವೀರಭದ್ರ ಇರ್ತಾರೆ. ಆಮೇಲೆ ಮತ್ತಾರು ಇರ್ತಾರೆ? ಗಣಪತಿ, ಶಿವನ ಮಗ ಗಣಪತಿ ಇರ್ತಾನೆ. ಮತ್ತಾರು ಇರ್ತಾರೆ? ಷಣ್ಮುಖ. ಆಮೇಲೆ ಈ ಷಣ್ಮುಖ, ಗಣಪತಿ, ವೀರಭದ್ರ ಇವರ ಮೂರು ಇರ್ತಾರೆ. ಮತ್ತಾರು ಇರ್ತಾರೆ? ನಾರದರು ಇರ್ತಾರೆ. ಗಾಯನ ಮಾಡತಕ್ಕಂಥ ಗಂಧರ್ವರು ಇರ್ತಾರೆ. ಆಮೇಲೆ ಮತ್ತಾರು ಇರ್ತಾರೆ? ನೃತ್ಯ ಮಾಡತಕ್ಕಂಥ ಭೃಂಗಿ ಇರ್ತಾರೆ. ಆಮೇಲೆ ಧರ್ಮಮೂರ್ತಿ, ಜ್ಞಾನಮೂರ್ತಿ ಆದ ಬಸವೇಶ ಇವೆಲ್ಲಕ್ಕಿಂತ ಹೆಚ್ಚಾಗಿ ನಂದೀಶ, ಬಸವೇಶ ಇರ್ತಾನೆ. ಬಸವೇಶ ಮದ್ದಲೆಯನ್ನು ಬಾರಿಸಿರ್ತಾನೆ. ಭಂಗಿ ನಾಟ್ಯ ಮಾಡ್ತಾನೆ. ಗಂಧರ್ವರು ಗಾಯನ ಮಾಡ್ತಾರೆ. ವೀರಭದ್ರ, ಗಣೇಶ, ಷಣ್ಮುಖರು ಇರ್ತಾರೆ. ಇದು ಶಿವನ ಸಭೆ. ಆಮೇಲೆ ಮತ್ತಾರು ಇರ್ತಾರೆ ಶಿವನ ಸಭೆಯಲ್ಲಿ? ಶ್ರುತಿ ಪೌರಾಣಗಳು ಶಿವನ ಮಹತ್ತರವಾದ ಚರಿತ್ರೆ ಹೋಗ್ತಿರ್ತವೆ. ವೇದಗಳು, ಶ್ರುತಿಗಳು, ಸ್ಮೃತಿಗಳು
ಪುರಾಣಗಳು, ವೇದಗಳು ಶಿವನ ಮಹಿಮೆಯನ್ನು ಹೊಗಳ್ತಿರ್ತವೆ. ಸದಾಕಾಲ ಅವು ಹೊಗಳ್ತಾ ಇರ್ತವೆ. ಅವು ಶಿವನ ಸಮೀಪದಲ್ಲೇ ಇರ್ತವೆ. ಸ್ಮೃತಿ ಶ್ರುತಿಗಳು ಶಿವನ ವರ್ಣನೆ ಸದಾಕಾಲ ಮಾಡ್ತಾ ಇರ್ತವೆ. ಶಿವನ ಮೂರ್ತಿಯನ್ನು ನೋಡುತ್ತಿರ್ತಕ್ಕಂಥ ಮಹಾಪುಣ್ಯವಂತರಾದ ಸ್ವಾಮಿ ಪದವಿಗಳು ಇನ್ನೇನಿಲ್ಲಿ ಹೋಗುತ್ತಲ್ಲ ಸದಾಕಾಲ. ಇಲ್ಲಿಂದ ಭೂಮಿಯಿಂದ ಪುಣ್ಯ ಸಂಪಾದನೆ ಮಾಡಿ ಹೋಗುತ್ತಲ್ಲ ಶಿವನನ್ನೇ ನೋಡ್ತಾ ಇರೋದು. ಅವನ ಮುಖವನ್ನೇ, ಅವನ ಸೌಂದರ್ಯವನ್ನೇ ಎಷ್ಟು ನೋಡಿದರೂ ಕೂಡ, ಶಿವನನ್ನು ಎಷ್ಟು ನೋಡಿದ್ರು ಕೂಡ ತೃಪ್ತಿನೇ ಆಗಲ್ಲ, ನೋಡ್ತಾನೇ ಇರಬೇಕು. ಅಂಥವರು ಕೂಡ ಅಲ್ಲಿ ಕೈಗೊಳ್ಳವರಾಗಿ ಶರಣಾಗತದಿಂದ ಇರ್ತಾರೆ. ಶಿವನ ಸಾನ್ನಿಧ್ಯ. ಇನ್ನು ಸಾರೂಪ್ಯ ಪದವಿಗಳು, ಮತ್ತು ಸಾಮೀಪ್ಯ ಪದವಿ ಒಂದು. ಸಾರೂಪ್ಯ ಪದವಿ ಅಂದರೆ ಶಿವನ ಸನ್ನಿಧಿಯನ್ನು ಸಂಪಾದನೆ, ಭೂಮಿಯನ್ನೆಲ್ಲ ವ್ಯವಹಾರ ಬಿಟ್ಟು ಪುಣ್ಯ ಸಂಪಾದನೆ ಮಾಡಿ, ಜನನ ಮರಣ ಬಿಟ್ಟು ಶಿವನ ಸನ್ನಿಧಿಯನ್ನು ಸಂಪಾದನೆ ಮಾಡಿದವರು ಒಬ್ಬರು. ಆ ಶಿವನ ಸಂಪಾದನೆ ಮಾಡಿ ಕೈಲಾಸದಲ್ಲಿ ಇದ್ದುಕೊಂಡು ಕೈಲಾಸದಲ್ಲಿ ಶಿವನ ಮೆಚ್ಚುಗೆಯನ್ನು ಪಡೆದು ಅವನಿಂದ ಅಲ್ಲಿರ್ತಕ್ಕಂಥ ಗುರು ಹಿರಿಯರಿಂದ ಸಾಧನೆ ಮಾಡಿ ಇನ್ನೂ ಹೆಚ್ಚಿನ ಅಧಿಕಾರ ಪಡೆದವರು ಸಾರೂಪ್ಯ ಪದವರು. ಅವರಿಗೆ ಅಂತ ಇರ್ತವೆ, ಒಂದು ಮುಖ ಇರಲ್ಲ, 5 ಮುಖ, 10 ತೋಳಗಳು, ಅವರ ಕೈಯಲ್ಲಿ ಡಮರುಗ, ಕತ್ತಿಗಳು, ರೂಪಗಳು ಆ ಸಮಯದಲ್ಲಿದ್ದರು. ಇವರೆಲ್ಲ ಸಾರೂಪ್ಯ ಪಡೆದವರು ಅಂದರೆ ಶಿವನಂತೆ ಆದವರು. ಇಲ್ಲಿಂದ ಹೋಗಿ ಪುಣ್ಯವಂತರಾಗಿ ಅಲ್ಲಿ ಸಾಧನೆ ಮಾಡಿ ಅವರು ಕೂಡ ಶಿವನಂತೆ ಆದವರು. ಆದರೆ ಅವರಿಗೆ ಪಾರ್ವತಿ ಮಾತ್ರ ಇರೋದಿಲ್ಲ, ಕೊರಳಲ್ಲಿ ವಿಷ ಇರೋದಿಲ್ಲ. ಪಾರ್ವತಿ ಮತ್ತು ವಿಷ ಇವರಿಬ್ಬರು ಇರಲ್ಲ. ಆದರೆ ಎಲ್ಲರೂ ಶಿವನಂತೆ ಕಾಣ್ತಿರ್ತಾರೆ. ಅಷ್ಟೊಂದು ಕೇವಲ ಭೂಮಿಯಿಂದ ಪುಣ್ಯ ಸಂಪಾದನೆ ಮಾಡಿ ಶಿವನ ಕೈಲಾಸ ಶಿವನ ಸನ್ನಿಧ್ಯ ಪಡೆದ ಸಾಲು. ಅಲ್ಲಿ ಹೋದರೆ ಮತ್ತೆ ತಪಸ್ಸು ಮಾಡಬೇಕು, ಶಿವನ ಹೊಲಿಸಬೇಕು, ಆಮೇಲೆ ಅವನಂತೆ ಆಗಬೇಕು, ಅವನ ರೂಪ ಪಡಿಬೇಕು. ಇದಾದಮೇಲೆ ನಿತ್ಯ ಮಂಗಳ ಸ್ವರೂಪಳಾದ ಗೌರಿ ದೇವಿಯು ರತ್ನದ ಬಟ್ಟಲಲ್ಲಿ ಮಂಗಳ ದೀಪವನ್ನು ಎತ್ತಿ ಜಯವಾಗಲಿ ಜಯವಾಗಲಿ ಎಂದು ಶಿವನಿಗೆ ಬೆಳಗಿದಳು. ಇಷ್ಟೆಲ್ಲ ಶಿವನ ಸಭೆಯ ವರ್ಣನೆ ಆದಮೇಲೆ, ಇಷ್ಟೆಲ್ಲ ಶಿವನ ಸಭೆ ಕೇಳಿದ್ರಲ್ಲ ವೀಕ್ಷಕರೇ, ಶಿವನ ಸಭೆ ಇಷ್ಟೆಲ್ಲ ಆದಮೇಲೆ ಅಲ್ಲಿ ಮಂಗಳ ಗೌರಿ ಬರ್ತಾಳೆ, ಪಾರ್ವತಿ ಬರ್ತಾಳೆ ಶಿವನ ಸಭೆಗೆ. ಶಿವನ ಹೆಂಡತಿ ಅರ್ಧಾಂಗಿ ಬಂದು ರತ್ನ ಬಟ್ಟಲಲ್ಲಿ ಮಂಗಲ ದೀಪನ ಶಿವನಿಗೆ ಬೆಳಗಿ ಶಿವನಿಗೆ ಹೇಳ್ತಾಳೆ, ಗಂಡನಿಗೆ ಜಯವಾಗಲಿ ಜಯವಾಗಲಿ, ಶಿವನಿಗೆ ಜಯವಾಗಲಿ ಬೆಳಗ್ತಾಳೆ. ಹೇಗೆ ಬೆಳೀತಾಳೆ ನೋಡಿ, ಸರ್ವಸಾಕ್ಷಿಯಾದವನೇ, ಅತ್ಯಧಿಕ ಸದ್ರೂಪನೇ, ಎನ್ನೊಡೆಯನೇ, ಸಕಲ ವಿಶ್ವೋತ್ಪತ್ತಿನಾದ ಬ್ರಹ್ಮನೇ, ಸರ್ವ ಉತ್ಕೃಷ್ಟನಾಗೆಂದು ಕೊಂಡಾಡಳು. ನೀನು ಸರ್ವಕ್ಕೂ ಸಾಕ್ಷಿ ಇದೆಯಾ ಎನ್ನೊಡೆಯ, ನೀನು ಸರ್ವಕ್ಕೂ ಸಾಕ್ಷಿ ಇದೆಯಾ, ಎಲ್ಲಕ್ಕೂ ಸಾಕ್ಷಿ ಇದೆ. ನೀನು ಅತ್ಯಧಿಕನಾಗಿದೆಯಾ, ಅಧಿಕದಲ್ಲಿ ಅತ್ಯಂತ ಅಧಿಕನಾಗಿದೆಯಾ, ದೊಡ್ಡವನು ನೀನು. ವಿಶ್ವದ ಉತ್ಪತ್ತಿಗೆ ಕಾರಣ ಆದಂಥ ಬ್ರಹ್ಮ ನೀನು, ಸರ್ವರಲ್ಲಿ ಉತ್ಕೃಷ್ಟನಾಗು ನೀನು, ಎಲ್ಲ ದೇವತೆಗಳಲ್ಲಿ ಉತ್ಕೃಷ್ಟನಾಗು ಎಂದು ಹಾಡಿಕೊಂಡಾಡುವಳು. ಯಾರು? ಹೆಂಡತಿ ಪಾರ್ವತಿ ಶಿವನಿಗೆ. ದೇವಿಯು ಶಿವನಿಗೆ ಆಶೀರ್ವದಿಸಿ ಕುಂಕುಮ ಮಿಶ್ರದ ಅಕ್ಷತೆಯನ್ನು ತೊಡೆ ಭುಜ ಮಸ್ತಕಕ್ಕೆ ಹಚ್ಚಿ ದೇವಿ ಮಾಡ್ತಾಳೆ. ಪಾರ್ವತಿ ಶಿವನಿಗೆ ಆಶೀರ್ವಾದ ಮಾಡ್ತಾಳೆ. ಮಾಡಿ ಅವನ ಹಣೆಗೆ ಕುಂಕುಮ ಮಿಶ್ರಿತ ಅಕ್ಷತೆ, ಕುಂಕುಮ ಮಿಶ್ರಿತ ಅಕ್ಷತೆ ಇರ್ತಾವಲ್ಲ, ಹಣೆಗೆ ಹಚ್ತಾಳ. ಎಲ್ಲಿ ಹಚ್ತಾಳ? ತೊಡೆಗೆ, ಭುಜಕ್ಕೆ, ಮಸ್ತಕಕ್ಕೆ ಹಚ್ಚಿ ಬಹಳ ಪ್ರದಕ್ಷಿಣೆಯನ್ನು ಮಾಡಿ, ಶಿವನ ಸುತ್ತ ಪ್ರದಕ್ಷಿಣೆಯನ್ನು ಮಾಡಿ, ಪಾದಗಳಿಗೆ ಬಗ್ಗಿ ನಮಸ್ಕರಿಸುತ್ತಾ, ಗಂಡನಿಗೆ ಬಗ್ಗಿ ನಮಸ್ಕರಿಸುತ್ತಾ, ವರಕುಮಾರನಾದ ಗಣಪತಿ ಮತ್ತು ಷಣ್ಮುಖರನ್ನು ಎತ್ತಿಕೊಂಡು, ಗಣಪತಿ ಮಕ್ಕಳಲ್ಲ, ಗಣಪತಿ ಮತ್ತು ಷಣ್ಮುಖ ಅವನ್ನ ಎತ್ತಿಕೊಂಡು, ಪರಮ ಕಲ್ಯಾಣ ಮೂರ್ತಿಯಾದ ಶಿವನನ್ನು ನೋಡಿ, ಮಕ್ಕಳನ್ನು ಎತ್ತಿಕೊಂಡು ಶಿವನ ಕಡೆ ನೋಡ್ತಾಳೆ. ಪಾರ್ವತಿ ನೋಡಿ ಆನಂದದ ಉದಕವನ್ನು ಸುರಿಸುತ್ತಾ ಆನಂದಳಾಗ್ತಾಳೆ, ರೋಮಾಂಚನ ಭರಿತಳಾಗ್ತಾಳೆ. ಅವಳ ಸಂಸಾರ ಅಲ್ಲ, ಗಣಪತಿ ಷಣ್ಮುಖ ಮಕ್ಕಳು, ಗಂಡ ಶಿವ, ಒಂದು ಸಂಸಾರ ನೋಡಿ ಖುಷಿ ಆತಾಳೆ. ಆಗ ಪಾರ್ವತಿಯು ಆನಂದದಿಂದ ನಗೆಮುಖವುಳ್ಳವಳಾಗಿ ಶಿವನ ಎಡದೊಡೆಯನ್ನು ಏರಲು ಮಹೇಶ್ವರನಿಗೆ ದೇವತೆಗಳು ಹೂವುಗಳ ಮಳೆಯನ್ನು ಸುರಿಸಿದರು. ಅದಾದಮೇಲೆ ಪಾರ್ವತಿ ಏನು ಮಾಡ್ತಾಳೆ, ಗಣಪತಿ ಶಿವನಿಗೆ ಇಲ್ಲಿ ಬಿಟ್ಟು ಶಿವನ ಎಡತೊಡೆಯನ್ನು ಏರಿಕೊಡ್ತಾಳೆ. ಪಾರ್ವತಿ ಶಿವನ ಎಡತೊಡೆಯನ್ನು ಏರಿಕೊಡ್ತಾಳೆ. ಆಗ ಎಲ್ಲರೂ ಸಭೆಯಲ್ಲಿದ್ದವರೆಲ್ಲರೂ ಶಿವನಿಗೆ ಹೂ ಮಳೆ ಎರಿತಾರೆ, ಹೂವನ್ನು ಸುರಿಸ್ತಾರೆ, ಅರ್ಪಿಸ್ತಾರೆ. ಬ್ರಹ್ಮಾಂಡ ಬೆರೆಯುವಂತೆ ಕಾಳುಗಳು ಬಿಡುವಾಗ ಎಲ್ಲ ಡಮರು ಡಗಾರಿ ಅಥವಾ ಕಾಳುಗಳು ಏನಿರ್ತಾವೆ ಎಲ್ಲರೂ ಅಥವಾ ಓದ್ತಾರೆ, ಬರೀತಾರೆ. ಬ್ರಹ್ಮಾಂಡ ಬೆರಿಬೇಕು ಅಷ್ಟು ಸಪ್ಪಳೆ ಆಗುವಂಥ ಕಾಳುಗಳು ಓದ್ತಾರೆ.
100 ಕೋಟಿ ಸಂಖ್ಯೆಗಳು ಚಾಮರಗಳು ಬೇಸರ ಮಾಡ್ತಾರೆ. ಶಿವನಿಗೆ ಚಾಮರ ಗಾಳಿ ಬೀಸ್ತಾರೆ, ಗಾಳಿಗಳು ಹೋಗ್ತವೆ, ಢಮರುಗ ಬಾರಿಸ್ತಾರೆ, ಡಗಾರಿ ಬಾರಿಸ್ತಾರೆ, ಶಂಖನಾದ ಆಗುತ್ತೆ. ಯಾವಾಗ ಪಾರ್ವತಿ ಶಿವನ ತೊಳೆಯಲ್ಲಿ ಇಳಿದಾಗ, ಶಿವಶಕ್ತಿ ಒಂದಾದಾಗ